ಪೆನ್ಸಿಲ್ ರಬ್ಬರ್ ಬರ್ತ್ ಸರ್ಟಿಫಿಕೇಟ್ ಇಲ್ಲ. ಮೊನ್ನೆ ಹೇಳಿದ್ರು ಅವ್ರ ಪಾಪ ನಮ್ಮ ಉಪಾಧ್ಯಾಯರ ಒಂದು ಕಾಳಜಿಯಿಂದ ಇಷ್ಟರ ಮಟ್ಟಿಗೆ ಆದರೂ ಸ್ಟ್ರೆಂತ್ ಇದೆ. 40 ಜನ ಇದ್ದಾರೆ ಊರಲ್ಲಿ. ಟೀಚರ್ಸ್ ಕೇಳ್ತಿರ್ತಾರೆ, ಏನಾದ್ರು ಕೊರತೆ ಇದ್ರೆ ಹೇಳಿ, ಏನಿದ್ರೆ ಅದು ಹೇಳಿ ಅಂತ. ಯೂಶಲಿ ಅವರು ಬುಕ್ಸ್ ಹೇಳ್ತಾರೆ, ಯಾಕಂದ್ರೆ ಗೌರ್ಮೆಂಟ್ ಇಂದ ಮೊದಲು ನಾವು ಓದೋವಾಗ ಎಷ್ಟು ಬೇಕೋ ಅಷ್ಟು ಗೌರ್ಮೆಂಟ್ ಇಂದಾನೆ ಪ್ರೊವೈಡ್ ಮಾಡಿರೋರು. ಈಗ ಬರೆಯೋದು ಕಲ್ಸೋದು ಜಾಸ್ತಿ ಇರುತ್ತಲ್ಲ, ಸೊ ಬುಕ್ಸ್ ಎಲ್ಲ ಖಾಲಿ ಆಗ್ತಿರುತ್ತೆ. ಹಾಗಾಗಿ ಎಕ್ಸಸೈಸ್ಗಳು ಬೇಕು, ನೋಟ್ ಬುಕ್ಸ್ ಎಲ್ಲ ಜಾಸ್ತಿ ಬೇಕಾಗತ್ತೆ. ಆಮೇಲೆ ಪೆನ್ಸಿಲು ಇವೆಲ್ಲ ಕೇಳಿದ್ರು ಮ್ಯಾಮ್ ಅವರು. ಇನ್ನು ಬ್ಯಾಗ್ಸ್ ಎಲ್ಲ ಅಪ್ಪನೇ ಒಂದು ಬ್ಯಾಗ್ಸು ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಅಪ್ಪನೇ ಡಿಸೈಡ್ ಮಾಡಿದ್ದು. ಲಾಸ್ಟ್ ಟೈಮ್ ಟ್ರ್ಯಾಕ್ ಸೂಟ್ ಹೇಳಿದ್ರು. ಅಂದ್ರೆ ಈಗ ಮ್ಯಾಮ್ ಹೇಳಿದ್ರಲ್ಲ, ಆಚೆ ಕಡೆ ಹೋದಾಗ ನಮ್ದು ಸ್ಕೂಲು ಅಂತ ಹೇಳ್ಬಿಟ್ಟು ಗುರ್ತಿಡಿತಾರೆ ಅಂತ ಹೇಳ್ಬಿಟ್ಟು ಎಲ್ರು ಒಂದೇ ತರ ಯೂನಿಫಾರ್ಮ್ ಇರ್ಲಿ ಅಂತ ಹೇಳ್ಬಿಟ್ಟು ಕೇಳಿದ್ರು. ಅದನ್ನು ಕೊಡ್ಸಿದ್ವಿ. ಮೇಡಮ್, ಈಗ ಅವರ ಸಮಾಜ ನಿಜವಾಗ್ಲೂ ಹೆಮ್ಮೆ. ನಾನು ಯಾವಾಗ್ಲೂ ಹೇಳ್ತೀನಿ, ನನ್ನ ಹೆಸರು ನಾನು ಯೂಶಲಿ ಹೇಳೋದೇ ಇಲ್ಲ, ನಾನು ರಮೇಶ್ ಅಣ್ಣ ಸೊಸೆ ಅಂತಾನೆ ಹೇಳ್ತೀನಿ. ಅದೇ ನನ್ಗೆ ಹೆಮ್ಮೆ ತರುತ್ತೆ. ಯಾಕಂದ್ರೆ ಅವರು ಇಷ್ಟು ಹಾದಿಲಿ ಎಷ್ಟೋ ಸೇವೆ ಮಾಡಿದ್ರೇನೆ ಈ ಹೆಸರು ಬಂದಿರುತ್ತೆ. ಒಂದ್ಸರಿನೂ MLA ಆಗಿಲ್ಲ, ಒಂದ್ಸರಿನೂ MP ಆಗಿಲ್ಲ, ಆದ್ರೂ ರಮೇಶ್ ಅಣ್ಣ ಅಂದ್ರೆ ಎಲ್ರಿಗೂ ಗೊತ್ತು. ಯಾಕೆ ಗೊತ್ತಿರುತ್ತೆ? ಸೇವೆ ಮಾಡಿರೋ ಒಂದೇ ಒಂದು ಕಾರಣಕ್ಕೆ ಗೊತ್ತಿರುತ್ತೆ. ಒಂದು ಜಿಲ್ಲೆ ಆಗ್ಬೇಕಂದ್ರು, ಒಂದು ರೈತ ಪರ ಹೋರಾಟಗಾರ ಅಂತಂದ್ರು, ಆಚೆ ಹೋಗ್ತಿದ್ದಾಗ ಅವ್ರ ಹೆಸರು ಹೇಳಿದ್ರೆ ನಮ್ಗೆ 100ರಷ್ಟು ಗೌರವ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ನಾನು ಅಪ್ಪ ಏನೇನ್ ಮಾಡ್ತಿರ್ತಾರೋ ಅದೆಲ್ಲ ನಾವು ನನ್ನ ಮಕ್ಕಳಿಗೂ ಒಂದ್ ಸ್ವಲ್ಪ ಬರ್ಲಿ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇರ್ತೀನಿ. ಅಷ್ಟು 100% ಇಲ್ಲ ಅಂದ್ರೂ ಅಟ್ಲೀಸ್ಟ್ 10% ಆದ್ರೂ ಕಲಿಬೇಕಲ್ಲ. ನೋಡಿ ಕಲಿಯೋ ಜಾಸ್ತಿ ಇರುತ್ತೆ. ನಾವು ಓದಿ ಕಲಿಯೋದಾದ್ರೆ ಅರ್ಧ ಇದ್ರೆ, ನೋಡ್ಬಿಟ್ಟು ಅರ್ಧ ಕಲಿತಾರೆ ಮಕ್ಕಳು. ನಾವೇನ್ ಮಾಡ್ತಿದ್ರೆ ಮಕ್ಳು ಅದನ್ನ ಕಲಿತಾ ಇರ್ತಾರೆ. ಸೊ ಹಂಗಾಗಿ ಕೊಡೋದನ್ನ ನನ್ ಮಕ್ಳಿಗೆ ಅದ್ರಲ್ಲಿ ಒಂದ್ 20% ಬಂದ್ರು ಸಾಕು ಅಂದ್ಬಿಟ್ಟು ನಾನು ಯಾವಾಗ್ಲೂ ಯೂಶಲಿ ಕರ್ಕೊಂಡು ಹೋಗ್ತಾ ಇರ್ತೀನಿ ಅವ್ರ ತಾತ ಜೊತೆ, ನೋಡಿ ಕಲೀಲಿ ಅಂತ ಹೇಳ್ಬಿಟ್ಟು. ಯೂಶಲಿ ಹೆಂಗಿರುತ್ತೆ, ನಾವು ನಮ್ ಗಂಡ ನಮ್ ಮಕ್ಳು ಇಷ್ಟೇ ಇರುತ್ತೆ. ಎಲ್ರು ಕೊಡ್ಬೇಕಂತ ಅಲ್ಲ ಹೇಳ್ತಿರೋದು, ಇಲ್ದಿರೋರು ಕೊಡ್ಬೋದು. ಈಗ ಮನೆಯಲ್ಲಿ ಏನೋ ಈಗ ಪೆನ್ಸಿಲ್ ರಬ್ಬರ್ ಒಂದಷ್ಟು ಉದ್ದ ಆದ್ಮೇಲೆ ಬಿಸಾಕ್ತಿರ್ತಾರೆ, ಅದನ್ನ ಕೂಡ ದಾನ ಮಾಡ್ಬೋದು. ಬಟ್ ಅದನ್ನು ಮಾಡದೇ ಇರೋರು ಇರ್ತಾರೆ. ಚೆನ್ನಾಗಿರೋದೇ ಕೊಡ್ಬೇಕು ಅಂತ ಏನಿಲ್ಲ, ಇಲ್ಲ ದುಡ್ಡೇ ಕೊಡ್ಬೇಕು ಅಂತ ಏನಿಲ್ಲ, ಒಂದು ಚಿಕ್ಕ ಹೆಲ್ಪ್ ಕೂಡ ಹೆಲ್ಪೆ, ಸಹಾಯ. ಸೊ ಅದನ್ನ ಚಿಕ್ಕ ಮಕ್ಳಿಂದ ಇವಾಗಿಂದಾನೇ ಬರ್ಬೇಕು. ನಾನು ಗೌರ್ಮೆಂಟ್ ಟೀಚರ್ಸ್ಗೆ ಏನ್ ಹೇಳ್ತೀನಿ, ನೀವ್ ಒಂದ್ ಕ್ವಶನ್ ಕೇಳಿದ್ರಿ, ಗೌರ್ಮೆಂಟ್ ಸ್ಕೂಲ್ ಮಕ್ಳು ಕಮ್ಮಿ ಆಗ್ತಿದ್ದಾರೆ, ಪ್ರೈವೇಟ್ ಸ್ಕೂಲ್ಸ್ಗೆ ಜಾಸ್ತಿ ಹೋಗ್ತಿದ್ದಾರೆ ಯಾಕೆ ಅಂತ ಒಂದು ಕ್ವಶನ್ ಕೇಳಿದ್ರಿ. ಅಪ್ಪ ಆಕ್ಚುಲಿ ಕರೆಕ್ಟ್ ಆಗಿ ಹೇಳಿದ್ರು. ಬಟ್ ಇದು ದೊಡ್ಡ ತರ ಬದಲಾವಣೆ ಆಗ್ಬೇಕು, ಮೇಲ್ಮಟ್ಟದಲ್ಲಿ ಬದಲಾವಣೆ ಆಗ್ಬೇಕು. ಇಲ್ಲ ಗೌರ್ಮೆಂಟ್ ಸೆಕ್ಟರ್ಸ್ ಎಲ್ಲ ಪ್ರೈವೇಟೈಸೇಷನ್ ಆಗ್ಬೇಕು, ಇಲ್ಲ ಪ್ರೈವೇಟೈಸೇಷನ್ ಆಗಿರೋದೆಲ್ಲ ಗೌರ್ಮೆಂಟ್ ಅಂಡರ್ ಸೇರಿಸ್ಬೇಕು. ಈಕ್ವಲ್ ಇರ್ಬೇಕು. ಒಬ್ಬ ಯಾರು ಬಡವ ಮಗನು ಒಂದೇ ಸ್ಕೂಲಲ್ಲೇ ಓದ್ತಿರ್ಬೇಕು, ಊರಲ್ಲಿ ಒಬ್ಬ ರಿಚ್ ಪರ್ಸನ್ ಮಗನು ಅಲ್ಲೇ ಅಡ್ಮಿಷನ್ ಆಗ್ಬೇಕು, ಬೇರೆ ಎಲ್ಲೂ ಅಡ್ಮಿಷನ್ ಸಿಗ್ಬಾರ್ದು. ಆ ತರ ಆದಾಗ ಎಲ್ರಿಗೂ ಈಕ್ವಾಲಿಟಿ ಸಿಗುತ್ತೆ. ಇದು ನಾವಿರೋ ಗೌರ್ಮೆಂಟ್ ಇದೇ ಹಂಗಿದೆ. ಸೊ ಇದನ್ನ ಚೇಂಜ್ ಮಾಡ್ಬೇಕಂದ್ರೆ ಜಾಸ್ತಿ ದೊಡ್ಡ ಮಟ್ಟದಲ್ಲೇ ಬದಲಾವಣೆ ಆಗ್ಬೇಕು. ಮೇಡಮ್, ಸರ್ ಅದು ಒಂದು ಮೊದ್ಲೇ ಹೇಳಿತ್ತು ಅಪ್ಪ. ಮೊದಲನೇ ಕಟ್ಟಡ ಕಟ್ಸ್ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ರು. ಹಂಗಾಗಿ ಹಾಲ್ ಕಮ್ಮಿ ಬರ್ತಿತ್ತು. ಸೊ ಎಲ್ಲರಿಗೂ ಸ್ವಲ್ಪ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಬಾಡಿಗೆ ಕೊಟ್ರೆ, 20,000 ಬಾಡಿಗೆ ಕೊಟ್ಟಿದ್ದಾರೆ. ಸೊ ತಿಂಗಳು ಅದ್ ಬಂದ್ರೆ ಸ್ವಲ್ಪ ಹಾಲ್ ಹಾಕೋರ್ಗೆ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಅದು ಮಾಡಿದ್ದಾರೆ. ಅದಲ್ದಿರ ನಾವು ಸೀಮಂತ ಕಾರ್ಯಕ್ರಮ ಮಾಡ್ತಿದೀವಿ, ವರ್ಷನೂ ಮಾಡ್ತೀವಿ. ಅದು ಆಲ್ಮೋಸ್ಟ್ ಒಂದು ಇದು 6th 7th ಟೈಮ್ ಮಾಡಿದ್ವಿ. ಕೊರೋನಾ ಟೈಮಲ್ಲಿ 4 ಸರಿ ನಿಲ್ಸಿದ್ದಷ್ಟೇ, 2-3 ಇಯರ್ಸ್. 10 ಇಯರ್ಸ್ ಇಂದ ಮಾಡ್ತಾ ಇದೀವಿ, 12 ಇಯರ್ಸ್ ಇಂದ ಮಾಡ್ತಾ ಇದೀವಿ. ಸೊ ಇದೊಂದು ನಾನ್ ಬಂದಾಗಿಂದ ಕಂಟಿನ್ಯೂಸ್ ಆಗಿ ಮಾಡ್ತಾ ಇರೋ ಇದು ಅಂತಂದ್ರೆ, ಕಂಟಿನ್ಯೂಸ್ ಸೀಮಂತ ಮಾಡ್ತಾ ಇದೀವಿ, ಸೀಮಂತ ಕಾರ್ಯಕ್ರಮ. ಅನ್ನದಾನ ಸ್ಟಾರ್ಟ್ ಮಾಡಿದ್ವಿ 3ನೇ ವರ್ಷಕ್ಕೆ. ಅನ್ನದಾನನು ಅಪ್ಪ ಹೇಳಿದ್ದಾರೆ ನಿಲ್ಸ್ಬಾರ್ದು ಅಂತ. ನಮ್ ಕಷ್ಟನ ಸುಖನ ಇವಾಗ ಅಪ್ಪ ಅಷ್ಟು ಕೊಡ್ತಿದ್ದಾರೆ, ನಮ್ ಕೈಲಿ ಎಷ್ಟಾದ್ರೆ ಅಷ್ಟೊಂದು ಖಂಡಿತ ಮಾಡ್ತೀವಿ. ದೇವ್ರು ಆ ಶಕ್ತಿ ನಮಗೂ ಕೊಡ್ಲಿ ಅಂತ ನಾನು ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ಕೊಂತೀನಿ. ರಮೇಶ್ ಅಣ್ಣಂಗೆ ಎಷ್ಟು ಶಕ್ತಿ ಕೊಟ್ಟಿದಾರೋ ನಮಗೂ ಅಷ್ಟು ಶಕ್ತಿ ಕೊಡ್ಲಿ ಹಂಚೋದಿಕ್ಕೆ ಅಂತ ಹೇಳ್ಬಿಟ್ಟು ಖಂಡಿತ ನಾವು ಮುಂದುವರ್ಸ್ಕೊಂಡು. ಮಾಮೂಲಿ ಬೆಟರ್ಮೆಂಟ್ ಕಮಿಟಿ ಅಧ್ಯಕ್ಷರಾಗಿದ್ದ ಚಂದ್ರಪ್ಪನ